ಒಬ್ಬ ಗಂಡನು ಕುಟುಂಬದಲ್ಲಿ ಸಂತೋಷವನ್ನು ಉಳಿಸಲು ಕೆಲವು ವಿಷಯಗಳನ್ನು ಯಾವಾಗಲೂ ಗಮನಿಸಬೇಕು. ಅನ್ಯರ ಮುಂದೆ ನೋಡದೆ ಸಂಯಮದಿಂದ ವರ್ತಿಸಬೇಕು. 2 ಹೆಂಡತಿಯ ಬಳಿ ಬೇರೆ ಹೆಣ್ಣಿನ ಬಗ್ಗೆ ಯಾವಾಗಲೂ ಹೊಗಳಬಾರದು. ಇತರ ಹೆಂಡತಿ ಸುಂದರಳಂತೆ ನೆನೆಸಿಕೊಳ್ಳದೆ ಸಿಕ್ಕಿರುವ ಜೋಡಿಯಲ್ಲಿಯೇ ಸಂತೋಷಪಡಬೇಕು. ಏಕೆಂದರೆ ದಾಂಪತ್ಯ ಜೀವನದಲ್ಲಿ ಮುಖ್ಯವಾದದ್ದು ಹೊಂದಾಣಿಕೆ, ಸೌಂದರ್ಯವಲ್ಲ. ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನು ಹೇಳಬಾರದು. ಊಟದಲ್ಲಿ ಕೊರತೆ ಹೇಳಬಾರದು. ಮನೆಯಲ್ಲಿ ಪತ್ನಿಯೊಂದಿಗೆ ಜಗಳ ಆಗಿದ್ದರೆ ಸಮಾಧಾನ ಮಾಡದೆ ಹಾಗೆ ಬಿಟ್ಟರೆ ಅದು ಸಂಬಂಧವನ್ನು ದೂರ ಮಾಡುತ್ತದೆ. ದಿನನಿತ್ಯದ ಚಿಕ್ಕ ಸಹಾಯಗಳನ್ನು ಮಾಡುತ್ತಾ, ಚಿಕ್ಕ ಆಸೆಗಳನ್ನು ಈಡೇರಿಸುತ್ತಾ ಹೋದರೆ ಪ್ರೀತಿ ಹೆಚ್ಚುತ್ತದೆ. ಹೆಂಡತಿಯೂ ಚಿಕ್ಕ ವಿಷಯಗಳನ್ನು ಬೆಟ್ಟದಷ್ಟು ಮಾಡದೆ ಹೊಂದಿಕೊಂಡು ಹೋಗಬೇಕು. ಗಂಡನಿಗೆ ಇರುವ ಕಷ್ಟ ನೋವುಗಳು ಹೆಂಡತಿಗೂ ಜೊತೆಯೇ ಇವೆ ಎಂಬ ಅರಿವು ಇರಬೇಕು. ಕೋಪದಿಂದ ಮಾತಾಡಬಾರದು ಮತ್ತು ಯಾವ ಸಂದರ್ಭದಲ್ಲಿಯೂ ಯಾರ ಮುಂದೆಯೂ ಹೆಂಡತಿಯನ್ನು ನಿಂದಿಸಬಾರದು. ಅಮ್ಮನ ಬಳಿಯ ಪ್ರೀತಿ ಎಂತಹದೋ ಅದೇ ಪ್ರೀತಿಯನ್ನು ಹೆಂಡತಿಯ ಮೇಲೂ ತೋರಿಸಬೇಕು. ಅವಳು ಅನಾರೋಗ್ಯದಲ್ಲಿದ್ದರೆ ಹತ್ತಿರವಿದ್ದು ನೋಡಿಕೊಳ್ಳಬೇಕು. ಮುಖ್ಯ ಸಮಾರಂಭಗಳಿಗೆ ಜೊತೆಗೂಡಿ ಹೋಗಬೇಕು. ಪ್ರೀತಿ ಮತ್ತು ಸಂತೋಷದಿಂದ ಒಂದು ಮೇಲೊಂದು ಗೌರವದಿಂದ ಜೀವಿಸಬೇಕು. ಮನದ ಮಾತು, ಕಳವಳ ಮತ್ತು ಮುಖ್ಯ ವಿಷಯಗಳನ್ನು ಮುಚ್ಚಿಡದೆ ಹಂಚಿಕೊಳ್ಳಬೇಕು. ಏಕೆಂದರೆ ದಾಂಪತ್ಯದಲ್ಲಿ ನಂಬಿಕೆಗೆ ದೊಡ್ಡ ಸ್ಥಾನ. ಮುಖ್ಯ ನಿರ್ಧಾರಗಳನ್ನು ಗಂಡ ಹೆಂಡತಿ ಜೊತೆಯಾಗಿ ತೆಗೆದುಕೊಳ್ಳಬೇಕು. ವರ್ಷಕ್ಕೆ 1 ಸಲವಾದರೂ ಪ್ರವಾಸಕ್ಕೆ ಅಥವಾ ಹೊರಗೆ ಎಲ್ಲಾದರೂ ಕರೆದುಕೊಂಡು ಹೋಗಬೇಕು. ಮಾತು ಮೃದುವಾಗಿರಬೇಕು. ಕಿರುಚಾಟ ಬೇಡ. ಹೆಂಡತಿಯ ಮಾತಿನ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಬೇಕು. ವಾರಕ್ಕೆ ಕನಿಷ್ಠ ಒಮ್ಮೆ ಮನಸ್ಸು ತೆರೆದು ಮಾತನಾಡಬೇಕು. ಮಕ್ಕಳು ಮತ್ತು ಕುಟುಂಬಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಒಟ್ಟಿನಲ್ಲಿ ಒಂದು ಹೆಣ್ಣು ಬಯಸುವುದು ದೊಡ್ಡದೊಂದು ಅಲ್ಲ, ಅವಳನ್ನು ಕಣ್ಣಿನ ರೆಪ್ಪೆಯಂತೆ ನೋಡಿಕೊಳ್ಳುವ, ಅವಳ ಮನಸ್ಸನ್ನು ಅರಿತುಕೊಳ್ಳುವ ಗಂಡನಷ್ಟೇ. ಹೀಗಾದ ಗಂಡ ಸಿಕ್ಕರೆ ಅವಳು ಎಷ್ಟೇ ಕಷ್ಟವನ್ನಾದರೂ ಸಹಿಸಿಕೊಳ್ಳುತ್ತಾಳೆ, ಎಷ್ಟೇ ನೋವನ್ನಾದರೂ ನಗುತ್ತಾ ಸ್ವೀಕರಿಸುತ್ತಾಳೆ.